ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕಾಯಕವೇ ಕೈಲಾಸ ಎನ್ನುವುದು ನಿಜವೇ? ಅಂದರೆ ನಮ್ಮ ಮಾಡುವಂತಹ ಒಂದು ಕೆಲಸಕ್ಕೆ ಇರುವ ಶಕ್ತಿ ಏನು? ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲೇ ಕಾಯಕವೇ ಕೈಲಾಸ ಎಂದು ಹೇಳಿರುವ ಪದದ ಹಿಂದಿನ ಅರ್ಥವೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಕೆಲಸಕ್ಕೆ ಇರುವ ಶಕ್ತಿಯ ಬಗ್ಗೆ ಒಂದು ಸಮಸ್ಯೆ ಆಗಲಿ, ನೋವಾಗಲಿ, ಅವಮಾನ ಒಂದು ಗಾಯ ಇದ್ದ ಹಾಗೆ. ಒಂದು ಗಾಯವಾದಾಗ ಅದನ್ನು ಮತ್ತೆ ಮತ್ತೆ ಒಂದು ಚಾಕುವಿನಿಂದ ಚುಚ್ಚಿದರೆ ಅದು ಎಂದಿಗೂ ಗುಣ ಆಗಲಾರದು. ಅದನ್ನು ಅದರ ಪಾಡಿಗೆ ಬಿಟ್ಟರೆ ಸಾಕು, ದೇಹವೇ ಅದನ್ನು ಗುಣ ಮಾಡಬಲ್ಲದು. ಹಾಗೆ ನಮ್ಮ ಸಾಕಷ್ಟು ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಕೈ ತುಂಬ ಕೆಲಸ ಇಲ್ಲದೆ ಇರುವುದು. ನಾವೇ ಯಾವುದಾದ್ರೂ ಒಂದು ಕೆಲಸವನ್ನು ಹುಡುಕೊಂಡು ದಿನವೂ ತಪ್ಪದೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರೆ, ಕೆಲಸ ಮುಗಿದ್ರೆ ಸಾಕಪ್ಪ ನಿದ್ದೆ ಮಾಡಬೇಕು ಅನ್ನುವ ಹಾಗೆ ಕೆಲಸ ಮಾಡಿದ್ರೆ, ಹೀಗೆ ಸದಾ ನಿಮ್ಮ ಕೈಲಾಗುವಷ್ಟು ಕೆಲಸ ಮಾಡುತ್ತಲೇ ಇದ್ದರೆ ಅದೇ ನಿಮ್ಮ ಸಾಕಷ್ಟು ಮಾನಸಿಕ, ದೈಹಿಕ ಸಮಸ್ಯೆಗಳನ್ನು, ಒಂದು ಸಾಮಾಜಿಕ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಪ್ರತಿ ಸಮಸ್ಯೆಯೂ ಕೂಡ ಮೋಡ ಇದ್ದ ಹಾಗೆ, ಅದು ಹೋಗಲೇಬೇಕು, ಮತ್ತೊಂದು ಮೋಡ ಬರಲೇಬೇಕು. ಆಸೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಕೊನೆಯೇ ಇಲ್ಲ ಸ್ನೇಹಿತರೆ. ನಿಮ್ಮ ಕೆಲಸದ ಜೊತೆಗೆ ದೇವರ ನಾಮ, ಜಪ ಅಥವಾ ಧ್ಯಾನ ಮಾಡುವ ಅಭ್ಯಾಸವನ್ನು ಇಟ್ಕೊಂಡ್ರೆ ಅದು ನಮ್ಮ ಮನಸ್ಸಿಗೆ ಒಂದು ಆನಂದ, ತೃಪ್ತಿ ಮತ್ತು ಶಾಂತಿಯನ್ನು ಕೊಡಬಲ್ಲದು. ಎಲ್ಲರಿಗೂ ಶರಣಾರ್ಥಿಗಳು.